ನಮಸ್ಕಾರ ವೀಕ್ಷಕರೇ. ಗುರುವಿನ ವಕ್ರ ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯ ಪ್ರವೇಶದಿಂದ ಯಾವ ರಾಶಿಯವರಿಗೆ ಕಾದಿದೆ ಗಂಡಾಂತರ ಹಾಗೂ ಯಾವ ರಾಶಿಗೆ ತುಂಬ ಫಲ ಅಥವಾ ಯಾವ ರಾಶಿಗೆ ತುಂಬ ಅಶುಭ ಎಂಬುದಾಗಿ ಈ ಕಾರ್ಯಕ್ರಮದ ಮುಖಾಂತರ ತಿಳಿಸಿಕೊಡುತ್ತಿದ್ದೇನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ವಕ್ರಗುರು ಸಂಚಾರ. ಗುರು ಸಂಚಾರದಿಂದ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ? ಮಾ ಅಕ್ಷರಕ್ಕೆ ಕಾದಿದೆಯಾ ಗಂಡಾಂತರ? ಮಂಜುನಾಥನನ್ನೇ ಕಾಡಿದೆ ಈ ಬಾರಿ ಗುರು ಸಂಚಾರ. ಇಂದಿನಿಂದ ಪ್ರಾರಂಭ ವಕ್ರಗುರು ಬಲ. ಮೊದಲನೇದಾಗಿ ಗುರುವಿನ ವಕ್ರ ಬದಲಾವಣೆ ಸಂಚಾರದ ಫಲ ಏನು ಪ್ರಭಾವ ಬೀರುತ್ತೆ, ಯಾವ ರಾಶಿಯವ್ರಿಗೆ ಏನು ಪ್ರಭಾವ ಬೀರ್ತದೆ, ಅದೇ ರೀತಿ ಯಾವ ಅಕ್ಷರದಕ್ಕೆ ಯಾವ ಲೆಟರ್ಗಳಿಗೆ ತುಂಬ ಇದು ಒಳ್ಳೆಯದಾಗುತ್ತೆ, ಯಾವ ಲೆಟರ್ಗೆ ಇದು ತುಂಬ ಕೆಟ್ಟದಾಗುತ್ತೆ ಅಂತ ಮೊದಲನಾಗಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಕೆ ಅನ್ನೋ ಲೆಟರ್, ಕ ಅನ್ನೋ ಲೆಟರ್. ಈಗ ಚಾಪ್ಟರ್ 1 ಕಾಂತಾರ ಬಂದಿದೆ, ತುಂಬ ಹಣ ಗಳಿಸ್ತಾ ಇದೆ, ಭಾಳ ರಶಲ್ಲಿ ಆ ಮೂವಿ ಓಡ್ತಾ ಇದೆ. ಯಾಕೆ ಅಂದರೆ ಮಿಥುನದಿಂದ 2ನೇ ಮನೆಯಾದ ಧನಸ್ಥಾನಕ್ಕೆ ಗುರು ಸಂಚಾರ ಆಗುತ್ತೆ. ಕಟಕ ರಾಶಿ ಗುರು ಸಂಚಾರ ಆಗೋದ್ರಿಂದ ಆ ಮೂವಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದೇ ರೀತಿ KGF ಪಾರ್ಟ್ 3 ಬರ್ತಾ ಇದೆ, ಚಾಪ್ಟರ್ 3 ಬರ್ತಾ ಇದೆ, ಅದು ಕೂಡ ತುಂಬ ಯಶಸ್ಸು ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅಂತ ತಿಳಿಸ್ಕೊಡ್ತೀನಿ. ಹಾಗೂ ಯಾವ ಲೆಟರ್ಗೆ ತುಂಬ ಕೆಟ್ಟದಾಗುತ್ತೆ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಗುರು ವಕ್ರ ಬದಲಾವಣೆಯಿಂದ ಏನಾಗುತ್ತೆ ಅಂದರೆ, ಆ ರಾಶಿಯವರಿಗೆ ಯಾರಿಗೆ ಶನಿ ದಶೆ ನಡೀತಾ ಇರುತ್ತೆ ಅದು 12ನೇ ಮಲ್ಲಿರೋದ್ರಿಂದ ಅವರು ತುಂಬ ಹುಷಾರಾಗಿರಬೇಕು. ಆಕ್ಸಿಡೆಂಟ್ಗಳು, ಅಪಘಾತಗಳು ಆಗುತ್ತೆ, ಅವ್ರ ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗುತ್ತೆ. ಆದ ಕಾರಣ ಮೇಷರಾಶಿಯವರ ಮನೆಯಲ್ಲಿ ತಾಯಿಗೆ ತುಂಬ ತೊಂದರೆ, ಅವ್ರ ಮನೆಯಲ್ಲಿ ತಾಯಿಗೆ ಖರ್ಚು, ಅಥವಾ ಅವರು ತುಂಬ ಅವರ ತಾಯಿಗೋಸ್ಕರ ಹೆಲ್ತಿಗೆ ಖರ್ಚು ಮಾಡಬೇಕು. ಮಾನಸಿಕ ಅವರು ಸ್ವಲ್ಪ ಕುಗ್ಗೋಗ್ತಾರೆ ಮೇಷರಾಶಿಯವರು. ಆದರೆ ಕುಗ್ಬೇಡಿ, ಇದು 48 ದಿನಗಳು ಮಾತ್ರ ಈ ಥರ ಆಗುತ್ತೆ, ಆಮೇಲೆ ನಂತರದ ಕಾಲದಲ್ಲಿ ಸರಿ ಹೋಗುತ್ತೆ. ಅದೇ ರೀತಿ ವೃಷಭ ರಾಶಿ, 2ನೇ ರಾಶಿಯಾಗಿ ವೃಷಭ ರಾಶಿಯವರು ಇಷ್ಟು ದಿನ ನಿಮಗೆ ಹಣ ಎಲ್ಲ ಬರ್ತಿದ್ರೂ ನೆಮ್ಮದಿ ಅನ್ನೋದಿರಲಿಲ್ಲ. ಈಗ ಗುರು ಸಂಚಾರ ವಕ್ರ ಸಂಚಾರವಾಗಿ ಕಟಕ ರಾಶಿಗೆ ಬರೋದ್ರಿಂದ ನಿಮಗೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಹೊಸ ಸ್ನೇಹಿತರು ಪರಿಚಯ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಹೊಸ ಜಾಬ್ಗಳು ಆಫರ್ ಬರುತ್ತೆ, ಅಥವಾ ಮದುವೆ ಸಂಬಂಧವಾಗಿ ವಿಚಾರಗಳು ಬರುತ್ತೆ. ನಿಮಗೆ ಒಂದು ಕಂಕಣ ಬಲ ಕೂಡಿ ಬರೋದ್ರಿಂದ ವೃಷಭ ರಾಶಿಯವರಿಗೆ ತುಂಬ ಅಪಾರವಾದ ದುಡ್ಡು ಬಂದು ಬೀಳುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಆ ರೀತಿ ಬರುತ್ತೆ. ಇಷ್ಟು ದಿನಗಳು ನೀವು ದುಡ್ಡು ನೋಡಿದ್ರೂ ಆ ದುಡ್ಡು ಎಲ್ಲಿ ಹೋಗ್ತಿತ್ತು ಅಂತ ಗೊತ್ತಿಲ್ಲ, ಆ ರೀತಿ ಖರ್ಚು ಬರ್ತಾಯಿತ್ತು. ಆದರೆ ಇನ್ನು ಮುಂದೆ ಆ ರೀತಿ ಆಗಲ್ಲ, ವೃಷಭ ರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಮಿಥುನ ರಾಶಿ ಜನ್ಮಗುರು ಇತ್ತು, ನೀವು ಏನೇ ಕೆಲಸ ಮಾಡಿದ್ರು ಅಷ್ಟು ಸಕ್ಸಸ್ ಕಾಣೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನೀವು ನೋಡಿರ್ಬೋದು, ಕಾಂತಾರ ಮೂವಿ ಅದು ಶೂಟಿಂಗ್ ನಡೆಯೋ ಟೈಮಲ್ಲಿ ತುಂಬ ಅವಘಡಗಳಾಗಿತ್ತು, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಈಗ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲ ಕಡೆ ಥಿಯೇಟ್ರ್ ಹೌಸ್ಫುಲ್ಲಾಗಿ ಓಡ್ತಾ ಇದೆ, ತುಂಬ ಒಳ್ಳೆಯ ರೀತಿಯಲ್ಲಿ ಅದು ಹಣ ಗಳಿಸ್ತಾ ಇದೆ. ಯಾಕೆ ಅಂದರೆ ಧನಸ್ಥಾನಕ್ಕೆ ಗುರು ಬಂದಾಗ ನಿಮ್ಮ ಚಲನಚಿತ್ರಗಳೇ ಆಗಲಿ, ಅಥವಾ ನಿಮ್ಮ ಮನೆ ಓಪನ್ ಆಗಲಿ, ನಿಮ್ಮ ಒಂದು ಸಂಕೀರ್ಣಗಳಾಗಲಿ, ಅಥವಾ ನಿಮ್ಮ ಒಂದು ಆಫೀಸ್ಗಳಾಗಲಿ, ಗುರು 2ನೇ ಮನೇಲಿದ್ದು ನೀವೇನೇ ಕಾರ್ಯ ಮಾಡಿದ್ರೂ ಪಕ್ಕಾ ಜಯಶಾಲಿ ಆಗ್ತೀರಾ. ಕೆ ಅನ್ನೋ ಲೆಟ್ರಿಗೆ ತುಂಬ ಒಳ್ಳೆ ಪವರ್ ಬಂದಿದೆ, ತುಂಬ ಅಂದರೆ ತುಂಬ ಒಳ್ಳೆ ಪವರ್ ಬಂದಿದೆ. ಅದೇ ರೀತಿ ಇಷ್ಟು ದಿನ ಕಟಕ ರಾಶಿ ಅಂದರೆ ಹೆಚ್ಚು ಲೆಟ್ರ್ ಬರುತ್ತೆ, ಹಾಸನ್ ಇರ್ಬೋದು, ಹುಣಸೂರು, ಪ್ರತಿಯೊಂದು ಸ್ಥಾನಗಳು 12ನೇ ಮನೇಲಿ ಗುರು ಇತ್ತು. ಹೋದ ವರ್ಷ ನೀವು ನೋಡಿದ್ದೀರಾ, ಇದೇ ಹಾಸನಾಂಬ ಜಾತ್ರೆಯಲ್ಲಿ ಎಷ್ಟು ತೊಂದರೆ ಆಯಿತು, ಎಷ್ಟು ಒಂದು ಅವಘಡಗಳಾಯಿತು, ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯಿತು, ತುಂಬ ಜನಗಳು ಒಂಥರ ಹಿಂಸೆ ಪಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ವರ್ಷ ಅಷ್ಟು ಇದಾಗಿಲ್ಲ, ಭಾಳ ಚೆನ್ನಾಗಿ ಒಂದು ನಿರ್ವಹಣೆ ಆಗ್ತಾಯಿದೆ. ಹಾಗೂ ಎಲ್ಲರೂ ವಿತೌಟ್ ಪಾಸ್ ಇಲ್ದಲೇ ಜನಗಳು 1000 ರೂಪಾಯಿ ಟಿಕೆಟ್, 300 ರೂಪಾಯಿ ಟಿಕೆಟ್, ಈ ಥರ ಎಲ್ಲ ದುಡ್ಡು ಪರ್ಚೇಸ್ ಮಾಡಿ ಬಂದು ಹೋಗ್ತಾ ಇರೋದ್ರಿಂದ ಈ ಸಲ ಹಾಸನಾಂಬ ತಾಯಿಯ ಕೃಪೆಯಿಂದ ಹಾಸನಾಂಬ ದೇವಸ್ಥಾನದ ಕಲೆಕ್ಷನ್ ಮಿನಿಮಮ್ ಅಂದ್ರೂ 15 ಕೋಟಿ ದಾಟುತ್ತೆ ಅಂತ ನಾನು ಪ್ರಿಡಿಕ್ಷನ್ ಮಾಡ್ತಾಯಿದ್ದೀನಿ. ಹಾಗೂ ಈ ಸಲ ತುಂಬ ಚೆನ್ನಾಗಿ ದರ್ಶನ ವ್ಯವಸ್ಥೆನೂ ಮಾಡುವ ಎಲ್ಲ ಈ ಸಲ ಕಂಡುಬರುತ್ತೆ. ಯಾಕೆ ಅಂದರೆ ಗುರು ಆ ರಾಶಿಗೆ ಬಂದಿರೋದ್ರಿಂದ ಹಾಸನಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹೋದ ಸಲ ಬರೀ ನಾವು ಕೆಟ್ಟ ವಿಷಯಗಳನ್ನೇ ಕೇಳಿದ್ದೀವಿ, ಈ ಒಂದು 50 ದಿನಗಳಲ್ಲಿ ಹಾಸನಕ್ಕೆ ತುಂಬ ಒಳ್ಳೆಯ ವಿಚಾರ ಬರುತ್ತೆ. ಮುಂದೆ ನನಗೆ ತುಂಬ ಭಯ ಪಡ್ತಾ ಇರೋದು ಅಂದರೆ ದೇವತೆಗಳು ಬಂದ್ರೂ ತಪ್ಸೋಕ್ಕೆ ಕಷ್ಟ ಇದೆ. ಎಮ್ ಅನ್ನೋ ಲೆಟ್ರವರು ಭಾಳ ಹುಷಾರಾಗಿರಿ, ಮಾ ಅನ್ನೋ ಲೆಟ್ರ್ ಭಾಳ ಹುಷಾರಾಗಿರಿ. ಯಾಕೆ ಅಂದರೆ ನಿಮ್ಮ ಸಂಸ್ಥೆಗಳ ಮೇಲೆ ಕೆಟ್ಟ ಕಣ್ಣು ಬೀಳುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ. ನೀವು ಎಷ್ಟೇ ಒಳ್ಳೆಯದಿಷ್ಟು ದಿನ ಮಾಡಿರಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಬಿಡಲಿಲ್ಲ, ಅಲ್ಲೂ ತಲೆ ಬುರುಡೆಗಳನ್ನ ಎಲ್ಲ ಹಾಕ್ಸಿದ್ರು, ಏನಾರು ಮಾಡಿದ್ರು, ನೀವೆಲ್ಲ ನೋಡಿರ್ತೀರ ಎಲ್ಲ ಚಾನಲ್ಗಳಲ್ಲಿ. ಆದರೆ ಇನ್ನು ಮುಂದೆ ಇದು ಬೇರೆ ಥರ ಮಾಡ್ತಾರೆ. ಎಮ್ ಅನ್ನೋ ಸಂಸ್ಥೆಗಳು ದಯವಿಟ್ಟು ಹುಷಾರಾಗಿರಿ. ಮತ್ತು ಮಾ ಲೆಟ್ರಲ್ಲಿ ಯಾರು ಹೆಸರಿರುತ್ತೆ ಅವ್ರುಗಳು ಹುಷಾರಾಗಿರಿ, ಆರೋಗ್ಯ ಸಮಸ್ಯೆಗಳು ಬರುತ್ತೆ.
ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅದಕ್ಕೂ ಪರಿಹಾರ ಇದೆ, ಮಾಡೋಣ. ಆದರೆ ಲೆಟ್ರಿಗೆ ನಾನು ತುಂಬ ಭಯ ಪಡ್ತಾ ಇದ್ದೀನಿ. ನೀವು ಆದಷ್ಟು ನವಗ್ರಹ ದರ್ಶನಗಳನ್ನ ಮಾಡ್ಕೊಳ್ಳಿ. ಗುರು 12ನೇ ಮನೆಗೆ ಬಂದಾಗ ನಿಮ್ಮ ಕುಟುಂಬದಲ್ಲಿ ಸಾವು ನೋವು, ನೀವು ಹಣ ಕೊಟ್ಟು ಸಿಗಾಕೊಳ್ಳೋದು, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹಣಕಾಸವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾರೆ, ನಿಮ್ಮನ್ನು ಸಿಗ್ಸೋಕ್ಕೆ ಬರ್ತಾರೆ. ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಲೆಟ್ರವರು ಈ ಒಂದು 48 ದಿನಗಳ ಕಾಲ ಭಾಳ ಕೇರ್ಫುಲ್ಲಾಗಿರಿ. ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ತುಂಬ ಕಷ್ಟ ಇರೋದು ನಿಮಗೇ. ಲೆಟ್ರರು ತುಂಬ ಹುಷಾರಾಗಿರಿ, ಲೆಟ್ರವರು ಹುಷಾರಾಗಿರಿ, ಲೆಟ್ರಿಂದ ಏನೇ ಸಂಸ್ಥೆ ಬರಲಿ ಹುಷಾರಾಗಿರಿ, ಇಷ್ಟೇ ಹೇಳೋದು. ಅದೇ ರೀತಿ ನೆಕ್ಸ್ಟು ಕನ್ಯಾ ರಾಶಿಗೆ ಗುರು 11ನೇ ಮನೆ ಭಾಗ್ಯಕ್ಕೆ ಬರೋದ್ರಿಂದ ಮದುವೆಗಳಾಗದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ, ಅದನ್ನು ಹೆಚ್ಚಿನ ರೀತಿಯಲ್ಲಿ ಗಂಡು ಮಕ್ಕಳೇ ಆಗುತ್ತೆ. ನೀವು ಆದಷ್ಟು ನಿಮಗೂ ಭಾಳ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಆದರೆ ಶನಿ ದೃಷ್ಟಿ ಬೀಳೋದ್ರಿಂದ ಆಗೋ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇರುತ್ತೆ. ನೀವು ಶನಿ ಪರಿಹಾರವನ್ನು ಮಾಡಿಕೊಳ್ಳಿ. ನೆಕ್ಸ್ಟ್ ಬರೋ ರಾಶಿನೇ ತುಲಾ ರಾಶಿಯವ್ರಿಗೆ ಏನಾಗುತ್ತೆ, 2ನೇ 7ನೇ ಆಗಿ ಕುಜ ರಾಶಿಯಲ್ಲೇ ಇದ್ದಾರೆ, ಮತ್ತು ಬುಧನ ಜೊತೆ ಇರೋದ್ರಿಂದ ಹಾಗೂ 11ನೇ ಮನೆ ಭಾಗ್ಯದವ್ರ ಜೊತೆಯಿಂದ ಈ 48 ದಿನಗಳ ಕಾಲ ನಿಮಗೆ ಭಾಳ ಒಂದು ಏನಂದರೆ ಗುರು ಬದಲಾವಣೆ. 10ನೇ ಮನೆ ಗುರು, ಎಲ್ಲದಕ್ಕೂ ನೀವೇ ಬರಬೇಕು, ನೀವೇ ಮಾತಾಡಬೇಕು, ಪ್ರತಿಯೊಂದು ವಿಚಾರಗಳು ನೀವೇ ಬಗೆಹರಿಸ್ಬೇಕು. ಈ ಥರ ನೀವು ಕೆಲಸ ಮಾಡಬೇಕಾಗಿ ಬರುತ್ತೆ. ಅಂದರೆ ಒಂದು ಮನೆಯಲ್ಲಿ ನೀವೇ ಒಂದು ಜಡ್ಜೆ ಆಗಿ ಪ್ರತಿಯೊಬ್ಬರು ಯಾರೇ ತಪ್ಪು ಮಾಡಿದರೂ ನೀವು ಹೋಗಬೇಕು, ನಿಮ್ಮ ಉತ್ತರ ಕೊಡಬೇಕು, ನೀವು ಮಾತಾಡಬೇಕು. ಪ್ರತಿಯೊಂದು ನಮ್ಗೆ ಬೇಕಿತ್ತಪ್ಪ ಇದು ಅನಿಸ್ತಾ ಇರುತ್ತೆ ನಿಮಗೆ. ಅಷ್ಟು ತಲೆ ಬಿಸಿ ಆಗೋವಂಥ ಕೆಲಸಗಳನ್ನ ನೀವು ತಲೆ ಮೇಲೆ ಹಾಕೋಬೇಕಾಗತ್ತೆ. ತುಲಾ ರಾಶಿಯವ್ರಿಗೆ 10ನೇ ಮನೆ ಗುರು ಏನಾಗುತ್ತೆ ಅಂದರೆ, 10ನೇ ಮನೆ ಗುರು ಅಧಿಕಾರ ಇದ್ರೂ ಆ ಅಧಿಕಾರ ಬಳಸ್ಕೊಳ್ಳೋಕ್ಕಾಗಲ್ಲ. ನೀವು ಎಂಥ ಒಳ್ಳೆ ಪೋಸ್ಟಲ್ಲಿರಿ, ನಿಮ್ಮನ್ನು ನಡೆಸ್ಕೊಂಡೇ ಬಂದು ನೀವು ದರ್ಶನ ಮಾಡಬೇಕಾಗತ್ತೆ. ಮುಂಚೆ ದೇವಸ್ಥಾನಕ್ಕೆ ಬಾಗಿಲು ಬಂದು ದರ್ಶನ ಮಾಡ್ತಿದ್ರು ಅನಿಸುತ್ತೆ ಒಂದು ಟೈಮಲ್ಲಿ. ಆದರೆ 10ನೇ ಮನೆ ಗುರು ಹಂಗಲ್ಲ. ಶ್ರೀರಾಮಚಂದ್ರನಿಗೆ 10ನೇ ಮನೆ ಗುರು ಇದ್ದಾಗ ಪಾಪ ಅವರೇ ಕಾಡಿಗೆ ವನವಾಸಕ್ಕೆ ಹೋಗಿದ್ರು. ಆ ಥರ ನೀವು ಒಂದು ವನವಾಸ ಪಡ್ಕೊಂಡು ಕೆಲಸಗಳನ್ನ ಮಾಡಬೇಕಾಗತ್ತೆ ಈ 48 ದಿನಗಳ ಕಾಲ. ಅದ ನಂತರ ನಿಮಗೆ ತುಂಬ ಚೆನ್ನಾಗಿದೆ. ಅದ್ರ ಬರೋ ನೆಕ್ಸ್ಟ್ ರಾಶಿನೇ ವೃಶ್ಚಿಕ ರಾಶಿ. ಇಷ್ಟು ದಿನ ವೃಶ್ಚಿಕ ರಾಶಿಗೆ ಗುರುಬಲ ಇರಲಿಲ್ಲ, ತುಂಬ ಕೆಟ್ಟದಾಗಿತ್ತು. ಆದರೆ ಇನ್ನು ಮುಂದೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. 9ನೇ ಮನೆ ಭಾಗ್ಯಸ್ಥಾನಕ್ಕೆ ಗುರು ಬರ್ತಾರೆ. ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ಆದ ತಕ್ಷಣ 15 ದಿನದಲ್ಲಿ ನಿಮಗೆಲ್ಲ ಶುಕ್ರನು ನಿಮ್ಮ 11ನೇ ಮನೆ ನಿಮ್ಮ ರಾಶಿ ನೋಡ್ತಾ ಇರೋದ್ರಿಂದ ಹಣ ಬಲ ಎಲ್ಲ ಬರೋದ್ರಿಂದ ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದ್ರ ನಂತರ ಬರೋ ರಾಶಿನೇ ಧನುರಾಶಿಗೆ ಏನಾಗುತ್ತಪ್ಪ ಅಂದರೆ, ಇಷ್ಟು ದಿನ ಗುರು 7ನೇ ಮನೆಯಿಂದ ದರ್ಶನ ನಿಮಗೆ ನೇರವಾಗಿ ಬೀಳ್ತಾ ಇತ್ತು. ಆದರೆ ಈಗ ಗುರು 8ನೇ ಮನೆ ಸಂಚಾರ ಆಗೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಆಗೋದು, ವಯಸ್ಸಾದವರಿದ್ದರೆ ಅವ್ರಿಗೆ ಕಳಿಸ್ಕೊಡ್ಬೇಕಾಗಿ ಬರುತ್ತೆ. ಆ ಥರ ತುಂಬ ಸಮಸ್ಯೆಗಳು ಬಂದೇ ಬರುತ್ತೆ ಧನುರಾಶಿಯವ್ರಿಗೆ. ಯಾಕೆ ಬರುತ್ತೆ ಅಂದರೆ, ಗುರು 8ನೇ ಮನೆ ಗುರು ಯಾವತ್ತೂ ನಿಮಗೆ ಆಯಸ್ಸು ಅಂತ ಹೇಳುತ್ತೆ. ಆಯಸ್ಸು ಆರೋಗ್ಯದ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ಯಾರೂ ಅದ್ರ ಕೈಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಗುರು ಶಾಂತಿ ಮಾಡ್ಕೊಳ್ಳಿ. ಹಾಗೆ ಹರಳಿ ಮರವನ್ನು ಅತಿ ಹೆಚ್ಚು ಪ್ರದಕ್ಷಿಣೆ ಮಾಡಿ. ಗುರು ಅಂದ ತಕ್ಷಣ ನೀವು ಮನಸ್ಸಲ್ಲಿ ಎಣಿಸ್ಬೇಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಅಂತ. ಅವರುಗಳು ಭೂಮಿ ಮೇಲೆ ಅದಕ್ಕಿಂತ ದೊಡ್ಡ ಗುರುಗಳನ್ನ ಪೂಜೆ ಮಾಡಿ ಆ ಸ್ಥಾನಕ್ಕೆ ಬಂದಿರೋರು. ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ. ಗುರು ಅಂದರೆ ದಕ್ಷಿಣ ಮೂರ್ತಿ, ಅರಳಿ ಗಿಡ. ಈಗ ಇದನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ಬಾಗಿಲಿನ ಡೈರೆಕ್ಟ್ ಎದುರಿಗೆ ಭಾಗಕ್ಕೆ ಆ ದಕ್ಷಿಣ ಮೂರ್ತಿಯ ಫೋಟೋ ಇಟ್ಟು ಪೂಜೆ ಮಾಡಿ. ನೀವು ರಾಘವೇಂದ್ರ ಸ್ವಾಮಿನೂ ಮಾಡಿ, ಸಾಯಿಬಾಬಾನೂ ಮಾಡಿ. ಅದು ನಿಮ್ಮ ಮನಃಶಾಂತಿಗೆ. ನಿಜವಾದ ಗುರು ದಕ್ಷಿಣ ಮೂರ್ತಿನ ಅತಿ ಹೆಚ್ಚು ಆರಾಧನೆ ಮಾಡಿ. ಆದಷ್ಟು ನಿಮಗೆ ಗುರುಬಲದಿಂದ ಆಗುವ ಕಷ್ಟಗಳು ಸ್ವಲ್ಪ ಪ್ರಮಾಣದಲ್ಲಿ ತಪ್ಪುತ್ತೆ. ಅದೇ ಮಕರ ರಾಶಿ. ನೆಕ್ಸ್ಟ್ ಮುಂದಿನ ರಾಶಿ ಮಕರ ರಾಶಿಗೆ ಇಷ್ಟು ದಿನ ಟೈಮ್ ಚೆನ್ನಾಗಿರಲಿಲ್ಲ. ಕೋರ್ಟು ಕಚೇರಿ ಎಲ್ಲ ಅಲ್ದಿದ್ದಾರೆ, ಸ್ಟೇಷನ್ ಮೆಟ್ಲೆತ್ತಿದ್ದಾರೆ. ದರ್ಶನ್ ಅವ್ರು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು. ನೋಡಿ, ಅವ್ರದ್ದೊಂದು ಪ್ರೋಗ್ರಾಮು ಬ್ಯಾನ್ ಮಾಡಿದ್ರು. ಬಿಗ್ ಬಾಸ್ ಅಂದರೆ ಏನು ಬರುತ್ತೆ ಗೊತ್ತಾ? ಬಿಗ್ ಬಾಸ್ ಅಂದ್ರೂ ಧನುರಾಶಿ ಬರುತ್ತೆ. ಗುರುಬಲ ಹೋಗ್ತಿತ್ತು. ಅವ್ರು ನೋಡಿ 2 ದಿನ ಅದನ್ನು ಪ್ರೋಗ್ರಾಮ್ ನಿಲ್ಲಿಸಿದ್ರು. ಯಾಕೆ? ಸುದೀಪ್ ಅವರು ಮಕರ ರಾಶಿ ಶ್ರವಣ ನಕ್ಷತ್ರ, ಅದೇ ರೀತಿ ದರ್ಶನ್ ಅವರು ಮಕರ ರಾಶಿ ಶ್ರವಣ ನಕ್ಷತ್ರ. ಆದರೆ ಇನ್ನು ಮುಂದೆ ಅವ್ರಿಗೆ ಟೈಮ್ ತುಂಬ ಚೆನ್ನಾಗಿದೆ, ಒಂದು 50 ದಿನ. ಇದ್ರ ಪ್ರಕಾರ ಏನಾಗ್ಬೋದು ಅಂದರೆ, ಈಗ ದರ್ಶನ್ ಅವ್ರದ್ದು ಯಾವ್ದಾದ್ರು ಹೊಸದು ಒಂದು ಮೂವಿ ಪ್ರೋಮೋನು ಅಥವಾ ಮೂವಿನೋ ರನ್ನಿಂಗ್ ಆದರೆ ಅದು ತುಂಬ ಚೆನ್ನಾಗಿ ಓಡುತ್ತೆ. ಅವ್ರಿಗೂ ಬೇಲ್ ಸಿಗ್ಬೋದು ಈ 50 ದಿನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆ ಅವಕಾಶವೂ ತುಂಬ ಚೆನ್ನಾಗಿದೆ. ಇದರ ನಂತರ ಬರೋ ರಾಶಿನೇ ಕುಂಭರಾಶಿ. ಇಷ್ಟು ದಿನ ಭಾಳ ಚೆನ್ನಾಗಿತ್ತು ಕುಂಭರಾಶಿಗೆ. 5ನೇ ಮನೆ ಗುರು ಇತ್ತು. ಇನ್ನು ಮುಂದೆ 5ನೇ ಮನೆ ಗುರು 6ನೇ ಮನೆಗೆ ಹೋಗೋದ್ರಿಂದ ಶತ್ರುಗಳು ಜಾಸ್ತಿ ಆಗ್ತಾರೆ ಕುಂಭರಾಶಿಯವರಿಗೆ. ಮಾತಾಡ್ಸೋರೆಲ್ಲರೂ ಡೌಟಲ್ಲಿ ನೋಡ್ತಾರೆ. ಕುಟುಂಬ ಶತ್ರುಗಳು ಜಾಸ್ತಿ ಆಗ್ತಾರೆ. 2ನೇ ಮನೇಲಿ ಶನಿ ಮಹಾತ್ಮ ಇರೋದ್ರಿಂದ, ರಾಶಿಯಲ್ಲಿ ರಾಹು ಇರೋದ್ರಿಂದ ಅವಮರ್ಯಾದೆಗಳಾಗುತ್ತೆ ಕುಂಭರಾಶಿಯವ್ರಿಗೆ. ಆದಷ್ಟು ಹುಷಾರಾಗಿರಿ ಕುಂಭರಾಶಿಯವರು.
ಆದ ಕಾರಣ ನೀವು ಗುರುವಿನ ಮೊರೆ ಹೋಗಿ ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ, ನವಗ್ರಹಗಳ ಪ್ರದಕ್ಷಿಣೆ ಮಾಡಿ, ಕುಂಭಕೋಣಮಲ್ಲಿ ಬರುವ ನವಗ್ರಹಗಳನ್ನ ಸುತ್ತ ಬನ್ನಿ, ಅಭಿಷೇಕಗಳನ್ನ ಮಾಡಿಸಿ, ಆದಷ್ಟು ಸೈಲೆಂಟಾಗಿರಿ. ಮಾತು ಹರಿಬಿಟ್ರೆ ಏನಾಗುತ್ತೆ, ನಿಮಗೆ ತೊಂದರೆಗಳಾಗುತ್ತೆ. ಮಾತಿಂದ ನಿಮಗೆ ನಿಷ್ಠೂರ ಆಗುತ್ತೆ, ಮಾತಿಂದ ಅವಮರ್ಯಾದೆಗಳಾಗುತ್ತೆ. ಹಾಗೆ ಕೊನೆಯದಾಗಿ ಬರೋ ರಾಶಿ ಮೀನರಾಶಿ. ಮೀನರಾಶಿಗೆ ಇಷ್ಟು ದಿನ ಟೈಮ್ ಚೆನ್ನಾಗಿರಲಿಲ್ಲ, ಯಾಕೆಂದರೆ ಜನ್ಮ ಶನಿಯಿಂದ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ. ಆದರೆ ಗುರು 5ನೇ ಮನೆಗೆ ಬರೋದ್ರಿಂದ, 5ನೇ ಭಾವಕ್ಕೆ ಬರೋದ್ರಿಂದ ನಿಮಗೆ ಮಕ್ಕಳಾಗದವ್ರಿಗೆ ಮಕ್ಕಳಾಗುತ್ತೆ. ಅದೇ ರೀತಿ ನಿಮ್ಮ ಮಕ್ಕಳುಗಳು ಒಳ್ಳೆ ಎಜುಕೇಷನ್ ಮಾಡ್ತಾರೆ. ತುಂಬ ಹಣದ ಪ್ರಾಬ್ಲಮಿಂದ ನೀವು ಬಳಲ್ತಾ ಇದ್ರಿ ಮೀನರಾಶಿಯವರು, ಇನ್ನು ಹೆದರಬೇಡಿ. 50 ದಿನದಲ್ಲಿ ನಿಮ್ದು ಏನೇ ಇದ್ರೂ, ಚಿನ್ನ ಒಡವೆ ಅಡ ಇಟ್ಟಿದ್ರು ಅದನ್ನು ಬಿಡಿಸ್ಕೊಬರ್ತೀರಾ. 100% ಹೇಳ್ತೀನಿ, ಮೀನರಾಶಿಯವ್ರಿಗಿನ ಟೈಮ್ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ನನ್ನ ಒಂದು ತುಂಬ ಎಚ್ಚರಿಕೆ ಹಾಗೂ ನಾನು ತುಂಬ ಭಯಪಡ್ತಾ ಇರೋದು ಎಮ್ ಲೆಟರ್ ಅವರು ಆದಷ್ಟು ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಹೆಚ್ಚಿನ ವಿವರಗಳಿಗಾಗಿ ಅದೇ ರೀತಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.